Hi guys, ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಕನ್ನಡ ವ್ಲಾಗ್ಸ್. ಈ ದಿನ ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಚಿನ್ನಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ವಾಟರ್ ಬಾಟಲು ಟಿಫನ್ ಬಾಕ್ಸು ಎಲ್ಲ ತೊಗೊಬೇಕು ಅಂತ ಇವಾಗ ರೆಡಿ ಮಾಡಿ ಕೊಟ್ಟಿದ್ದೀವಿ. 4:30 ಆಗಿದೆ ಟೈಮು, ಈಗ ಬಿಡ್ತಾ ಇದ್ದೀವಿ. ಇನ್ನು ಈಗ ಮನೆ ಬಿಟ್ಟು ಹೀಗೆ ಹೊರಡ್ತಾ ಇದ್ದೀವಿ ಗೈಸ್. ಇನ್ನು ಹೋಗಿ ಇವಾಗ ಡಿಮಾರ್ಟ್ ಹತ್ರ ಬಂದ್ವಿ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಈ ಡಿಮಾರ್ಟ್ಗೆ. ಯಾವಾಗೂ ರೆಗ್ಯುಲರಾಗಿ ನಾವು ಬೇರೆ ಕಡೆ ಡಿಮಾರ್ಟ್ಗೆ ಹೋಗ್ತೀವಿ. ಇಲ್ಲಿ ಹತ್ರ ಇದೆ, ಹೊಸ್ದಾಗಿ ಓಪನ್ ಆಗಿದೆ ಅಂತ ಅಲ್ಲಿಗೆ ಹೋದ್ವಿ. ಹೋಗಿ ಏನೇನು ಬೇಕು ಎಲ್ಲ ನೋಡಿ ತೊಗೊಂಡ್ವಿ ಗೈಸ್. ಅಲ್ಲಿ ಆ್ಯಕ್ಚುಲಿ ಫೋಟೋ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಅಲೋ ಇಲ್ವಂತೆ. ತಿರ್ಗಾ ಔಟ್ಸೈಡ್ ಬ್ಯಾಗ್ ಕೂಡ ಕ್ಯಾರಿ ಮಾಡೋಂಗಿಲ್ವಂತೆ ಒಳಗಡೆ. ಫಸ್ಟ್ ಟೈಮ್ ಹೋಗಿದ್ರಿಂದ ನನಗೇನು ಗೊತ್ತಿರಲಿಲ್ಲ, ಆದರೂ ಗೊತ್ತಿಲ್ಲದೆ ಒಂದಷ್ಟು ವೀಡಿಯೋಸ್ ಮಾಡಿದ್ವಿ. ಆಮೇಲೆ ವೀಡಿಯೋ ಮಾಡೋ ಟೈಮಲ್ಲಿ ಅಲ್ಲಿ ಯಾರೋ ಸ್ಟಾಫ್ ಹೇಳಿದ್ರು ವೀಡಿಯೋಸ್ ಮಾಡೋಂಗಿಲ್ಲ ಅಂತ. ನಾನಿನ್ನು ಲಂಚ್ ಬಾಕ್ಸು ವಾಟ್ರ್ ಬಾಟ್ಲು ತೊಗೊಬೇಕು ಅಂತ ಹೋಗಿದ್ದು. ನೋಡ್ತಿದ್ದೆ ಲಂಚ್ ಬಾಕ್ಸ್ ಎಷ್ಟಿದೆ ಏನೋ ಅಂತ ಪ್ರೈಸು. ಲಂಚ್ ಬಾಕ್ಸು 200 300 ಎಲ್ಲ ರೇಂಜಲ್ಲೂ ಇದೆ ಗೈಸ್. ನಮ್ಗೆ ಯಾವ್ದು ಬೇಕೋ ಆ ರೇಂಜಲ್ಲಿ ಸಿಗುತ್ತೆ. ಬಟ್ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಗೊತ್ತಿರಲಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ನಾವು ಬೇರೆ ಕಡೆ ಡಿಮಾರ್ಟ್ಗೆ ಹೋಗಿದ್ದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು. ಪ್ರೈಸ್ ವೈಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ನನಗೆ. ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ದಿದ್ದು ಸ್ಪಾಟಲ್ಲಿ ಸ್ವಲ್ಪ ಕಮ್ಮಿನೇ ಇತ್ತು ಅನಿಸ್ತಿತ್ತು ನನಗೆ. ಆಮೇಲೆ ಸ್ವಲ್ಪ ಐಟಮ್ಸ್ ತೊಗೊಂಡೆ ಅಷ್ಟೇ, ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಅಲ್ಲಿ ನೋಡಿ ವಾಟ್ರ್ ಬಾಟ್ಲೇ ಸೇಮ್ ಇಲ್ಲೂ ಇತ್ತು. ಅದು ಆ ಪ್ರೈಸ್ ಬಂದುಬಿಟ್ಟು 200 ರೂಪೀಸ್ ಇದ್ದರೆ ಇಲ್ಲಿ 250 ಆ ಥರ ಇದೆ. ಅಂದರೆ 50-100 ಆ ಥರ ಡಿಫ್ರೆನ್ಸ್ ಇದೆ ಒಂದೊಂದು ಇದರಲ್ಲಿ ಕೂಡ. ಆದರೂ ನಾನು ಸ್ವಲ್ಪ ಐಟಮ್ಸ್ನ ಶಾಪ್ ಮಾಡಿದೆ, ಅದು ಕೂಡ ನಿಮಗೆ ವ್ಲಾಗಲ್ಲಿ ಹಾಕಿದ್ದೀನಿ ಏನೇನು ತೊಗೊಂಡೆ ಅಂತ. ನೋಡಿ ಯಾವ್ದ್ಯಾವ್ದಿದೆ ಏನೇನು ಅಂತ. ನನಗೇನು ಅಷ್ಟೊಂದು ವಾವ್ ಅನಿಸಿಲ್ಲ ಈ ಡಿಮಾರ್ಟ್, ಯಾಕೋ ಗೊತ್ತಿಲ್ಲ. ಬಟ್ಟೆ ವೈಸ್ ನೋಡಿದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಬಟ್ಟೆಗಳು ಕೂಡ. ಇನ್ನು ನೋಡ್ಬೋದು ನೀವು ಚಿನ್ನಿ ಹೆಂಗೆ ಕೂತ್ಕೊಂಡು ಹೆಂಗೆ ಆಟಾಡ್ತಿದ್ದಾಳೆ ಅಂತ. ಸ್ವಲ್ಪ ಐಟಮ್ಸ್ ಅಷ್ಟೇ ತೊಗೊಂಡೆ, ನಾನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ನಾನು ಆ್ಯಕ್ಚುಲಿ ಬೈಂಡಿಂಗು, ಲೇಬಲು, ಸಾಕ್ಸು ಮತ್ತು ಚಿನ್ನಿಗೆ ವಾಟ್ರ್ ಬಾಟ್ಲು, ಟಿಫಿನ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಹೋಗಿದ್ದಿದ್ದು. ಬಟ್ ಅಲ್ಲಿ ಸಿಕ್ಕಿಲ್ಲ. ಬೈಂಡಿಂಗು, ಬುಕ್ಸು ಮತ್ತು ಪೆನ್ಸಿಲು ಆ ಥರ ಎಲ್ಲ ಇತ್ತು. ಬೈಂಡಿಂಗು ಮತ್ತು ಇದು ಸಿಕ್ಕಿಲ್ಲ ನನಗೆ. ಚಿನ್ನಿಗೆ ಏನು ಬೇಕಾಗಿತ್ತೋ ಅದೇ ಸಿಕ್ಕಿಲ್ಲ. ಬರೀ ವಾಟ್ರ್ ಬಾಟ್ಲು, ಟಿಫನ್ ಬಾಕ್ಸ್ ಒಂದು ಸಿಕ್ತಷ್ಟೇ. ಅದು ಕಾಂಬೋ ಪ್ಯಾಕಲ್ಲಿ ಸಿಕ್ತು. 150 ರೂಪೀಸ್ಗೇನೋ 149 ರೂಪೀಸ್ಗೇನೋ ಟಿಫಿನ್ ಬಾಕ್ಸು ಪ್ಲಸ್ ಬಾಟಲು, 2 ಸ್ಪೂನ್ ಅದರಲ್ಲೇ ಇತ್ತು. ತಿರ್ಗಿ ಅದರೊಳಗಡೆ ಚಿಕ್ಕ ಡಬ್ಬಿ ಒಂದು ಬಾಕ್ಸ್ ಒಳಗಡೆ ಇಡೋದು ಅದೊಂದು ಇತ್ತು. ಅದು ಚೆನ್ನಾಗಿತ್ತು. ಸೊ ನಾನು ತೊಗೊಂಡೆ ಅದೇ. ಫಸ್ಟ್ ಕೂಡ ಚಿನ್ನಿಗೆ ಲಾಸ್ಟ್ ಇಯರ್ ತೊಗೊಂಡಿದ್ದು ಕೂಡ ಅದೇ ಥರ ತೊಗೊಂಡಿದ್ದು ಟಿಫನು. ಈ ಸಲನೂ ಅದೇ ಥರ ತೊಗೊಂಡೆ. ಇನ್ನು ಬಟ್ಟೆ ಪ್ರೈಸ್ ಏನಾರ ನೋಡೋಕೆ ಹೋದರೆ ಶಾಕ್ ಆಗೋಗ್ಬಿಟ್ಟೆ ಗೈಸ್ ನಾನು ಸೀರಿಯಸ್ಸಾಗಿ. ಒಂದೊಂದು ಬಟ್ಟೆನೂ 400 500 600 ಆ ರೇಂಜಲ್ಲೇ ಇದೆ, ಕಮ್ಮಿನೇ ಇಲ್ಲ. ಅದಕ್ಕೆ ನಾನು ಬಟ್ಟೆ ಏನೂ ತೊಗೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಮನೆಗೆ ಯಾವ್ದ್ಯಾವ್ದು ಕಮ್ಮಿ ಅನ್ನಿಸ್ತೋ ಅದು ಮಾತ್ರ ತೊಗೊಂಬಂದೆ ನಾನು. ಇನ್ನು ಅಲ್ಲಿ ವೀಡಿಯೋ ಮಾಡಬಾರ್ದು ಅಂದಿದ್ದಕ್ಕೆ ವೀಡಿಯೋ ಕೂಡ ಮಾಡಿರಲಿಲ್ಲ, ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನೋಡಿ ಎಸ್ ಗೈಸ್, ಇನ್ನು ಈಗ ಮನೆಗೆ ಬಂದ್ವಿ. 7:30 ಆಗಿತ್ತು, ಫುಲ್ ಮಳೆ ಬರ್ತಿತ್ತು. ಮನೆಗೆ ಬಂದ್ಬಿಟ್ಟು ಈಗ ಡ್ರೆಸ್ ಏನು ಮಾಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಏನೇನು ತೊಗೊಂಡೆ ಡಿಮಾರ್ಟಲ್ಲಿ ಅಂದರೆ ಮೇನ್ ಸಿಂಪಲ್ ಐಟಮ್ಸ್ ತೊಗೊಂಡೆ. ಇನ್ನು ಚಿನ್ನಿಗೆ ವಾಟರ್ ಬಾಟಲು ಮತ್ತು ಲಂಚ್ ಬಾಕ್ಸು 149 ರೂಪೀಸ್ ಎರಡು ಸೇರಿ. ಆಮೇಲೆ ಇದೊಂದು ಸ್ಪೇರ್ ವಾಟ್ರ್ ಬಾಟ್ಲು 25 ರೂಪೀಸು ಇನ್ನೊಂದು ತೊಗೊಂಡೆ. ಇನ್ನೊಂದು ಬೇಕು ಅಂತ ಇನ್ನೊಂದು ಚಿನ್ನಿ ತೊಗೊಂಡ್ಲಿ. ಈ ಥರ 3 ಬಾಟ್ಲ್ ಟೋಟಲ್ ತೊಗೊಂಡಿರೋದಳು. ಆಲ್ರೆಡಿ ನೀರು ತುಂಬಿಸಿಟ್ಬಿಟ್ಟಿದ್ದಾಳೆ ನೋಡಿ ಇದು. ಆಮೇಲೆ ಸ್ಪ್ರೇ ಬಾಟಲು ಇದು 49 ರೂಪೀಸು. ಮನಿ ಪ್ಲ್ಯಾಂಟ್ಗೆ ಇಲ್ಲ ಕಿಚನ್ ಕ್ಲೀನ್ ಮಾಡೋವಾಗ ಸ್ಪ್ರೇ ಮಾಡ್ಕೊಡೋಕ್ಕೆ ಯೂಸ್ ಆಗುತ್ತೆ ಅಂತ ಇದೊಂದು ತೊಗೊಂಡೆ. ಇನ್ನು ಮಗ್ಗು ಮನೇಲಿರೋದು ಹಳೇದಾಗಿತ್ತು ಅಂತ ಸೋಸ ತೊಗೊಂಡೆ. ಇದು 50 ರೂಪೀಸ್ 49 ರೂಪೀಸ್ ಇದು ನಾನು. ಆಮೇಲೆ ಮೇನ್ ಐಟಮ್ಸ್ ಸುಮ್ಮನೆ ಏನೇನು ಬೇಕೋ ಸುಮ್ಮನೆ ಮೇಲೆ ತೊಗೊಂಡೆ ಅಷ್ಟೇ. ಇದು 212 ರೂಪೀಸ್ ಇದೆ MRP. ಡಿಮಾರ್ಟ್ ಪ್ರೈಸ್ ಬಂದುಬಿಟ್ಟು 159 ರೂಪೀಸ್ ಸಮಥಿಂಗ್ ಇತ್ತು. 4 ಪೀಸಸ್ಸು ಸಂತೂರ್ ಸೊಪ್ಪು. ಆಮೇಲೆ ಇದು ಕ್ಲಿಪ್ಪು 35 ರೂಪೀಸ್. ಇದು
ಪುಟಾಣಿ ಕ್ಲಿಪ್ ತೊಗೊಂಡೆ. ಮತ್ತು ಇದು ಕೈ ಒರೆಸೋಕ್ಕೆ ಅಂತ ಸಿಂಕ್ ಹತ್ರ ಹಾಕೋಕ್ಕೆ ಅಂತ ಟವಲು ಇದೊಂದು ತೊಗೊಂಡೆ. ಇದು 49 ರುಪೀಸು. ಮತ್ತು ಸ್ಕ್ರಬ್ಬರು 20 ರುಪೀಸ್, ಇದು 40 ರುಪೀಸ್. ಇದು ಇದು ಲೇಸ್ ಪ್ಯಾಕೆಟ್ ಬಂದು 50 ರುಪೀಸ್ ಇದೆ. ಇದೊಂದು MRP ಪ್ರೈಸು, ಬಟ್ ಬೈ 1 get 1 ಇತ್ತು. ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ, 60 ರುಪೀಸ್ ಆಯ್ತು ಇವೆರಡಕ್ಕೂ. ಆಮೇಲೆ ಎಂಗೇಜ್ ಪರ್ಫ್ಯೂಮ್ ತೊಗೊಂಡೆ. ಇದು ಬಂದುಬಿಟ್ಟು 220 ಇದೆ MRP. ಡಿಮಾರ್ಟ್ ಪ್ರೈಸ್ ಬಂದುಬಿಟ್ಟು 159 ರುಪೀಸ್ ಏನೋ ಇತ್ತು, 149 ರುಪೀಸ್ ಇತ್ತು. ಆಮೇಲೆ 1 kg ಸರ್ಫ್ ಪ್ಯಾಕೆಟ್ ತೊಗೊಂಡೆ, 68 ರುಪೀಸ್ ಏನೋ. ಇದು MRP ಪ್ರೈಸು 76 ರುಪೀಸ್, 12 ಸಮಥಿಂಗ್ ಡಿಸ್ಕೌಂಟ್ ಆಗಿದೆ. ಇದು 68 ರುಪೀಸ್ ಇದು. ಆಮೇಲೆ ಇದು ಪ್ರೈಸ್ ಗೊತ್ತಿಲ್ಲ ಗೈಸ್. ಮತ್ತು ಸಾಸಿವೆ, ಮಸ್ಟರ್ಡ್ ಸೀಡ್ಸು, ಜೀರಿಗೆ 100 ಗ್ರಾಮ್ಸು. ಇದು 56 ರುಪೀಸು. ಎಷ್ಟು ಡಿಸ್ಕೌಂಟ್ ಆಯಿತು ಅಂತ ಗೊತ್ತಿಲ್ಲ, ಮರ್ತೋಯ್ತು. ಆಮೇಲೆ ಇನ್ನೇನು ತೊಗೊಂಡೆ, ಇಷ್ಟೇ ಗೈಸ್. ಇಷ್ಟಕ್ಕೆ 1300 200 ಬಿಲ್ ಆಯಿತು. ಇನ್ನು ಇಷ್ಟು ಶಾಪ್ ಮಾಡ್ಕೊಂಡು ಇವಾಗ 8 o'clock ಆಗ್ತಿದೆ ಟೈಮು. ಮನೆಗೆ ಬರೋಷ್ಟರಲ್ಲಿ 7:30 ಆಗಿತ್ತು. ಫುಲ್ ಮಳೆ ಬರ್ತಿತ್ತು. ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿ ನಿಮಗೆಲ್ಲ ತೋರಿಸ್ತೇನೆ ಏನೇನು ತೊಗೊಂಡೆ ಅಂತ. ಇನ್ನು ನಾನು ಆ್ಯಕ್ಚುಲಿ ಬುಕ್ಸಿಗೆ ಬೈಂಡಿಂಗು, ಲೇಬಲು ಎಲ್ಲ ಅಲ್ಲೇ ಸಿಗುತ್ತೆ, ಸಾಕ್ಸು ಅದೆಲ್ಲ ಅಂದ್ಕೊಂಡೆ, ಬಟ್ ಸಿಕ್ಕಿಲ್ಲ. ಆಲ್ರೆಡಿ ಚಿನ್ನಿ ಸ್ಕೂಲಲ್ಲಿ ಯೂನಿಫಾರ್ಮು, ಬುಕ್ಸು, ಬ್ಯಾಗು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದನೋ June 3rd ಅಂತ ನಾವು ಮೆಸೇಜ್ ಬಂದಿತ್ತು. ಇವಾಗ ನೋಡಿದೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಬೈಂಡೆಲ್ಲ ಮಾಡಿಡಬೇಕು. ಇನ್ನು ಬೈಂಡಿಂಗ್ ತೊಗೊಬೇಕು, ಲೇಬಲ್ ತೊಗೊಬೇಕು, ಇನ್ನೇನು ತೊಗೊಬೇಕು. ಇಷ್ಟು ತೊಗೊಂಡ್ರೆ ಚಿನ್ನದು ಫಿನಿಶ್ ಆಗುತ್ತೆ. ಲಂಚ್ ಬಾಕ್ಸು, ವಾಟರ್ ಬಾಟ್ಲೆಲ್ಲ ರೆಡಿ ಆಯಿತು. ಇನ್ನಿಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಯಾವಾಗೂ ಸಪೋರ್ಟ್ ಮಾಡ್ತಾಯಿರಿ. Bye bye. See you in the next vlog. Thank you for watching.